ಆಗೋದಿಲ್ಲ ಅಂತಕ್ಕಂಥವರು ಬೇರೆ ಬೇರೆ ನೆರವುಗಳ ಮುಖಾಂತರ ಸ್ವಾವಲಂಬಿ ವ್ಯಕ್ತಿಗಳಾಗಿ ರಾಷ್ಟ್ರ ನಿರ್ಮಾಣದಲ್ಲಿ ತೊಡಗಿಕೊಳ್ತಾರೆ. ಇವತ್ತು ಅದರಿಂದ ಏನಾಗಿದೆ, ಕರ್ನಾಟಕ ರಾಜ್ಯದಲ್ಲಿ, ಕೇರಳ ರಾಜ್ಯದ ಒಂದು ಜಿಲ್ಲೆಯಲ್ಲಿ 33 ಲಕ್ಷ ಕುಟುಂಬಗಳು ಸ್ವಾವಲಂಬನೆ ಬದುಕಿಗೆ ಕಾಲಿಟ್ಟಿದ್ದಾರೆ. ಅವರ ಬದುಕನ್ನು ಸುಂದರ ಮಾಡಿಕೊಂಡಿದ್ದಾರೆ. ಕನಸಿನ ಬೆಳೆಯನ್ನು ಬೆಳೆಯುವಾಗ ಎಲ್ಲಿಂದಲೂ ನುಗ್ಗಿ ಹಾಳಿ ಮಾಡುವ ದುಶ್ಚಟಗಳು. ನೋಡಿ, ನಾವು ಕನಸಿನ ಬೆಳೆಯನ್ನು ಬೆಳಿತೇವೆ, ಆದರೆ ನಮ್ಮ ಮನಸ್ಸಿಗೆ ಆಗಾಗ್ಗೆ ದಾರಿ ತಪ್ಪುತ್ತದೆ, ದುಶ್ಚಟಗಳು ಬರ್ತದೆ. ಪೂಜ್ಯರು ಅದಕ್ಕೂ ಕೂಡ ಯೋಚನೆ ಮಾಡಿದರು. ಅವ್ರು ಯಾವ ರೀತಿ ಮಾಡಿದ್ರು? ಎಲ್ಲಿಂದಲೂ ನುಗ್ಗಿ ದಾಳಿ ಮಾಡುವ ದುಶ್ಚಟಗಳಿಂದ ಕೋಮಲ ಮನಗಳನ್ನು ರಕ್ಷಿಸಲು, ಅಂತಹ ದುಶ್ಚಟಗಳಿಂದ ನಮ್ಮಂತ ಈ ಕೋಮಲ ಮನಸ್ಸುಗಳನ್ನು ರಕ್ಷಿಸಲಿಕ್ಕೆ ಪೂಜ್ಯರು ಬಳಸುವ ಕ್ರಿಮಿನಾಶಕವೇ ಜನಜಾಗೃತಿ ವೇದಿಕೆ. ಇವತ್ತು ಜನಜಾಗೃತಿ ವೇದಿಕೆ ಅಂತಕ್ಕಂಥ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮವನ್ನು ತಂದು ಯಾರೆಲ್ಲ ಬಡವರು, ಮುಖ್ಯವಾಗಿ ಬಡವರ ದೊಡ್ಡ ಶತ್ರುವೇ ದುಶ್ಚಟ, ಆಲ್ಕೋಹಾಲಿಸಂ ಅಂತ ಕಾರ್ಲ್ ಮಾರ್ಕ್ಸ್ ಹೇಳಿದ್ದ, ಮಹಾತ್ಮ ಗಾಂಧಿ ಅವರು ಹೇಳಿದ್ರು. ಏನ್ ಹೇಳ್ತಾರೆ? ಬಡವರ ಶತ್ರು ಯಾರು? ಆಲ್ಕೋಹಾಲ್. ಬಡವರ ಶತ್ರುಗೆ ಯಾರು ಕೆಲಸ ಮಾಡಲಿಲ್ಲ, ಆದ್ರೆ ಇಂಥ ಒಂದು ಬಹಳ ದೊಡ್ಡ ಕೆಲಸಕ್ಕೆ ಕೈ ಹಾಕಿದವರು. ಅದು ಕೂಡ ಅಭಯದಾನದ ಒಂದು ಭಾಗವಾಗಿ ಪೂಜ್ಯರು ಜನಜಾಗೃತಿ ಕಾರ್ಯಕ್ರಮವನ್ನು ಮಾಡಿದ್ರು. ಇವತ್ತು ಜನಜಾಗೃತಿ ಕಾರ್ಯಕ್ರಮದ ಮುಖೇನ 800 ಸುಮಾರು ಮಧ್ಯವರ್ಜನ ಶಿಬಿರಗಳ ಮುಖೇನ ಸುಮಾರು 70,000 ಕುಟುಂಬಗಳು ಇವತ್ತು ಸ್ವಾವಲಂಬಿ ಜೀವನ ನಡೆಸ್ತಾ ಇದ್ದೇವೆ. 80,000 ಮನೆಗಳಲ್ಲಿ ಇವತ್ತು ಸಂತೋಷದ ನೆಮ್ಮದಿಯನ್ನು ನಾವು ಕಾಣ್ತೇವೆ. ಕಣ್ಣೀರನ್ನು ಒರೆಸುವುದು ಸಾಧ್ಯವಾಗಿದೆ. ಇದು ನಿಜವಾಗಿ ಅಭಯದಾನ. ನಮಗೆ ಗೊತ್ತಿಲ್ಲದಂತೆ ಪೂಜ್ಯರು ಕನಸುಗಳ ಮುಖಾಂತರ ಇದನ್ನ ವಿಸ್ತರಿಸ್ತಾ ಹೋದಂತಹದ್ದು. ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯನ್ನ ಒಂದು ಸಣ್ಣ ವಾಹನವಾಗಿ ಪೂಜ್ಯರು ಬಳಸಿಕೊಂಡು ಕರ್ನಾಟಕ ರಾಜ್ಯದ ಸುಮಾರು 25,000 ಗ್ರಾಮಗಳಲ್ಲಿ ಬೇರೆ ಬೇರೆ ರೀತಿಯ ಪರಿವರ್ತನೆಯನ್ನ ತರುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಮುಖ್ಯವಾಗಿ ಸ್ವಉದ್ಯೋಗ ನಿರ್ಮಾಣ, ವ್ಯಕ್ತಿಗಳಿಗೆ ಕೃಷಿ ಅಭಿವೃದ್ಧಿ, ಬೇರೆ ಬೇರೆ ರೀತಿಯ ಸ್ವಉದ್ಯೋಗಗಳನ್ನು ಕೈಗೊಳ್ಳೋದಕ್ಕೆ ಅನುಕೂಲತೆಯನ್ನು ಮಾಡಿಕೊಟ್ಟು ಅವರು ಸ್ವಾವಲಂಬಿ ಜೀವನವನ್ನ ಮಾಡೋದಕ್ಕೆ ಸಹಕಾರವನ್ನು ಮಾಡಿದ್ದಾರೆ. ಅದೇ ರೀತಿ ಬರೇ ಉದ್ಯೋಗ ಮಾಡಿದ್ರೆ ಸಾಲದು, ಅದರ ಪ್ರಯೋಜನ ಹೇಗೆ ಮಾಡಿಕೊಳ್ಬೇಕು, ಅದರ ಆದಾಯವನ್ನು ಯಾವ ರೀತಿ ಬಳಸ್ಕೊಳ್ಬೇಕು ಅನ್ನುವಲ್ಲಿ ಅವರ ಕೌಟುಂಬಿಕ ಪರಿಸರವನ್ನ ಉತ್ತಮಗೊಳಿಸುವತ್ತ ಜ್ಞಾನ ವಿಕಾಸ ಕಾರ್ಯಕ್ರಮಗಳ ಮುಖೇನ, ಜ್ಞಾನ ವಿಕಾಸದಲ್ಲಿ ಕೌಟುಂಬಿಕ ಸಾಮರಸ್ಯದಿಂದ ಹಿಡಿದು ಶಿಕ್ಷಣ, ಆರೋಗ್ಯ, ಸ್ವಉದ್ಯೋಗ, ಪೌಷ್ಟಿಕ ಆಹಾರ ಮತ್ತು ಸರ್ಕಾರಿ ಯೋಜನೆಗಳನ್ನ ವಿನಿಯೋಗಿಸುವುದರ ಬಗ್ಗೆ ಮಾಹಿತಿ ಕೊಡುವಂತ ಅದ್ಭುತ ಕಾರ್ಯಕ್ರಮವನ್ನು ತಂದರು. ಮತ್ತು ಎಲ್ಲೆಲ್ಲಿ ಸಾಧ್ಯವೋ, ಎಲ್ಲೆಲ್ಲಿ ಅಗತ್ಯವೋ ಕ್ಷೇತ್ರದ ಭಂಡಾರವನ್ನು ತೆಗೆದು ಕ್ಷೇತ್ರದ ಮುಖಾಂತರ ಕ್ಷೇತ್ರದ ಎಲ್ಲ ಅನುದಾನಗಳು ಈ ರಾಜ್ಯದ ವಿವಿಧ ಗ್ರಾಮಗಳಿಗೆ ಹರಿದು ಹೋಗುವಂತೆ ಮಾಡಿದ್ರು. ಅದರಿಂದಾಗಿ ಇವತ್ತು ನಮ್ಮ ರಾಜ್ಯದಲ್ಲಿ 3,65,000 ಶೌಚಾಲಯಗಳ ನಿರ್ಮಾಣ, ಅದು ಬೇರೆ ಬೇರೆಯವರ ಸಹಕಾರದಿಂದ ಆಗಿರ್ಬೋದು, ಆದರೆ ಪೂಜ್ಯರು ಅದಕ್ಕೆ ಸುಮಾರು 5 ಕೋಟಿಯಷ್ಟು ವಿನಿಯೋಗ ಮಾಡಿ ರಾಜ್ಯದಲ್ಲಿ 3,65,000 ಶೌಚಾಲಯ, 27,000 ಸೌರ ವಿದ್ಯುತ್ ಘಟಕಗಳು, ಕರೆಂಟ್ ಇಲ್ಲದೆ ಇದ್ದವರ ಮನೆಯಲ್ಲಿ ರಾತ್ರಿ ಹೊತ್ತು ಬೆಳಕನ್ನು ಕೊಡ್ತಕ್ಕಂಥ ಇದಕ್ಕೆ 1 ಕೋಟಿ ವಿನಿಯೋಗ, ಸುಮಾರು 20,000 ಮನೆಗಳಲ್ಲಿ ಗೋಬರ್ ಗ್ಯಾಸ್ ಸ್ಥಾಪನೆ, ಅಂದ್ರೆ ಅವರ ಇಂಧನ ಸಮಸ್ಯೆ ಬಗೆಹರಿಸಿದ್ದಾರೆ. ಅದೇ ರೀತಿ 40,000 ಮನೆಗಳಲ್ಲಿ ಕುಡಿಯುವ ನೀರಿನ ಸೌಲಭ್ಯ, ಅಂದ್ರೆ ಮನೆ ಬಾಗಿಲಿಗೆ ನಲ್ಲಿಯ ಸೌಲಭ್ಯ, ಶುದ್ಧ ಗಂಗಾ ಅನ್ನುವಂತ ಒಂದು ಅದ್ಭುತವಾದಂತಹ ಕಾರ್ಯಕ್ರಮದಿಂದ ಏನು ನಮ್ಮ ರಾಜ್ಯದ ಸುಮಾರು 90% ಗ್ರಾಮಗಳಲ್ಲಿ ಶುದ್ಧ ಕುಡಿಯುವ ನೀರು ಇಲ್ಲದಂತಹ ಗ್ರಾಮಗಳಲ್ಲಿ ಫ್ಲೋರೈಡ್ನಿಂದ, ಆರ್ಸೆನಿಕ್ನಿಂದ, ಗಡಿಸುತನದಿಂದ ನೀರು ಯಾವ ರೀತಿಯಲ್ಲಿ ಜನರನ್ನ ಕಾಡ್ತದೆ ಅಂತಂದ್ರೆ 30 ವರ್ಷದ ಒಬ್ಬ ತರುಣ 60 ವರ್ಷದ ಮುದುಕನಾಗೆ ಹಲ್ಲೆಲ್ಲ ಬಿದ್ದು, ಕಾಲೆಲ್ಲ ಬೆಂಡಾಗಿ, ಮುಖವೆಲ್ಲ ಕಪ್ಪಾಗಿ, ತುಟಿಯೆಲ್ಲ ಕಪ್ಪಾಗಿರ್ತಕ್ಕಂಥ ಒಂದು ದುರ್ಬರ ಒಂದು ಸನ್ನಿವೇಶವನ್ನು ಗಮನಿಸಿದಂತ ಪೂಜ್ಯರು 200 ಗ್ರಾಮಗಳಲ್ಲಿ ಇವತ್ತು ಶುದ್ಧ ಗಂಗಾ ಕಾರ್ಯಕ್ರಮವನ್ನು ಪ್ರಾರಂಭಿಸಿ ಕರ್ನಾಟಕ ರಾಜ್ಯಕ್ಕೆ ಒಂದು ಮಾದರಿಯನ್ನು ಇತ್ತು. 4,000 ಘಟಕಗಳನ್ನ ಕರ್ನಾಟಕ ರಾಜ್ಯ ಸರ್ಕಾರ ಮಾಡ್ತೇನೆ ಅಂತ ಹೇಳಿ ತೀರ್ಮಾನ ತೆಗೆದುಕೊಂಡಿದ್ರೆ ಅದಕ್ಕೆ ಪೂಜ್ಯರು ಮಾದರಿಯಾಗಿದ್ದಾರೆ. ಇದರಲ್ಲಿ ಯಾವ ಅನುಮಾನವೂ ಇಲ್ಲ. ಇದಕ್ಕೆ ಅವರು 5 ಕೋಟಿಯನ್ನು ಬಳಕೆ ಮಾಡಿಕೊಂಡಿದ್ದಾರೆ. ಮತ್ತು ಕೃಷಿ ಪದ್ಧತಿಗಳಲ್ಲಿ ನಾವೀನ್ಯತೆಯನ್ನು ತರ್ತಕ್ಕಂಥದ್ದು. ತೀರಾ ಇತ್ತೀಚೆಗೆ ಹೇಳ್ಬೇಕಂದ್ರೆ ಶ್ರೀ ಪದ್ಧತಿ ಬೇಸಾಯ, ಇವತ್ತು ಭತ್ತವನ್ನ ಬೇಸಾಯವನ್ನ ಬಿಡ್ತಕ್ಕಂಥ ಸಂದರ್ಭದಲ್ಲಿ ಪೂಜ್ಯರು ಅದಕ್ಕೊಂದು ಇಂಬು ಕೊಡುವ ರೀತಿಯಲ್ಲಿ ಹೊಸ ಮಾದರಿಯಲ್ಲಿ ಶ್ರೀ ಪದ್ಧತಿ ಎನ್ನುವಂತಹ ಒಂದು ಹೊಸ ಮಾದರಿಯಲ್ಲಿ ಭತ್ತದ ಇಳುವರಿನ ಹೆಚ್ಚಿಸ್ತಕ್ಕಂಥ, ಭತ್ತದ ಇಳುವರಿ ಖರ್ಚುಗಳನ್ನ ತಗ್ಗಿಸುವಂತ ಒಂದು ಅದ್ಭುತ ಕಾರ್ಯಕ್ರಮವನ್ನು ಪ್ರಾರಂಭಿಸಿ 40,000 ರೈತರು ಸುಮಾರು 60,000 ಎಕರೆ ಪ್ರದೇಶದಲ್ಲಿ ಭತ್ತವನ್ನ ಬೆಳೆಸಿ ಅಭಿವೃದ್ಧಿಯನ್ನು ಸಾಧಿಸುವಂತ ಒಂದು ಅಮೋಘವಾದಂತಹ ಕಾರ್ಯಕ್ರಮ. ಹೀಗೆ ಹೇಳ್ತಾ ಹೋದ್ರೆ ಬಹಳಷ್ಟು ಕಾರ್ಯಕ್ರಮಗಳನ್ನ ನಾವು ಉಲ್ಲೇಖಿಸಬಹುದು. ಇವೆಲ್ಲವೂ ಕೂಡ ಬಹುಮುಖ್ಯವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು.
ಪೂಜ್ಯರ ಅಭಯದಾನದ ಕಲ್ಪನೆ, ಸುಸ್ಥಿರ ವ್ಯಕ್ತಿಗಳನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಪೂಜ್ಯರ ಆಶಯದಿಂದಾಗಿ ಈ ಎಲ್ಲ ಕಾರ್ಯಕ್ರಮಗಳು ಮೂಡಿ ಬಂತು. ಇನ್ನು ವ್ಯಕ್ತಿಗಳಿಂದ ನಿರ್ಮಾಣ ಮಾಡಿದರೆ ಸಾಲದು, ಸಂಸ್ಥೆಗಳನ್ನು ಕಟ್ಟಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಪೂಜ್ಯರು ಮಾಡಿದಂಥ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳ ಮುಖಾಂತರ ಗ್ರಾಮಗಳಲ್ಲಿ ಉತ್ಪಾದಕತೆಯನ್ನು ಹೆಚ್ಚಿಸಲಿಕ್ಕೋಸ್ಕರ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳಿಗೆ ನೆರವು. ಕರ್ನಾಟಕ ರಾಜ್ಯದಲ್ಲಿ ಬಹುಶಃ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳಿಗೆ KMF ಬಿಟ್ಟರೆ ಅತಿ ಹೆಚ್ಚು ಸಹಕಾರ ಮಾಡಿದಂಥ ಸಂಸ್ಥೆ ಯಾವುದಾದ್ರೂ ಇದ್ದರೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ. 2130 ಹಾಲು ಉತ್ಪಾದಕರ ಸಹಕಾರಿ ಸಂಘಗಳಿಗೆ ಸುಮಾರು 9 ಕೋಟಿ ವೆಚ್ಚದಲ್ಲಿ ಬೇರೆ ಬೇರೆ ರೀತಿಯ ಕಟ್ಟಡ ನಿರ್ಮಾಣ, ಶೀತಲೀಕರಣ ಘಟಕಗಳು ಮತ್ತು ಬೇರೆ ಬೇರೆ ಉಪಕರಣಗಳ ಖರೀದಿ, ಈ ರೀತಿಯಲ್ಲಿ ಬಹಳಷ್ಟು ಸಂಘಗಳಿಗೆ ಸದೃಢತೆಯನ್ನು ಕೊಟ್ಟಿದ್ದಾರೆ. ಅಂಗನವಾಡಿ ಕಟ್ಟಡಗಳ ನಿರ್ಮಾಣ, ಸುಮಾರು 1000 ಅಂಗನವಾಡಿಗಳ ನಿರ್ಮಾಣ ಆಗಿದೆ. ಹಿಂದೂ ರುದ್ರಭೂಮಿ ಯೋಜನೆ 365 ಹಿಂದೂ ರುದ್ರಭೂಮಿ ಯೋಜನೆಗಳ ನಿರ್ಮಾಣ ಆಗಿದೆ. ಶೌಚಾಲಯಗಳು, ಸಾರ್ವಜನಿಕ ಶೌಚಾಲಯಗಳ ರಚನೆಗಳಾಗಿವೆ. ಹೀಗೆ ಪೂಜ್ಯರು ಸಂಸ್ಥೆಗಳನ್ನು ನಿರ್ಮಿಸುವಲ್ಲಿ ಕೂಡ ತಮ್ಮ ಅಭಯದಾನದ ಶಕ್ತಿ ಇದನ್ನು ಬಳಸಿಕೊಂಡಿದ್ದಾರೆ. ಉತ್ಪಾದಕತೆಯನ್ನು ಹೆಚ್ಚಿಸುವಲ್ಲಿ ಕೃಷಿಯೇತರ ಚಟುವಟಿಕೆಗಳಲ್ಲಿ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ನಿರ್ಮಾಣ, ಇದ್ರ ಮುಖಾನ ಅತ್ಯಂತ ಕಡು ಬಡವ ಮಹಿಳೆಯರು ತಮ್ಮ ಬದುಕನ್ನು ಸುಧಾರಿಸಿಕೊಳ್ಳುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ಅವರು ರೂಪಿಸಿಕೊಂಡಿದ್ದಾರೆ. ನನ್ನ ಈ 2 ಕಾರ್ಯಕ್ರಮಗಳನ್ನಷ್ಟೇ ನಾನು ಉಲ್ಲೇಖಿಸಿದರೂ ಕೂಡ ಪೂಜ್ಯರ ಆಶಯ ಏನು ಅಂತಕ್ಕಂಥದ್ದು ತಮಗೆ ಅರ್ಥ ಆಗುತ್ತೆ. ಅವರ ಆಶಯ ಏನು? ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸ್ವಾವಲಂಬಿ ಆಗಬೇಕು, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಬದುಕಿನಲ್ಲಿ ಸ್ವಾಭಿಮಾನದಿಂದ ಬದುಕಬೇಕು ಅಂತಕ್ಕಂಥ ಒಂದು ಆಶಯ. ಅದಕ್ಕೆ ಪೂಜ್ಯರಿಗೆ ಬಹುಶಃ ಪ್ರೇರಣೆ ಆಗಿರ್ತಕ್ಕಂಥ ಒಂದು ಗೀತೆಯನ್ನು, ಒಂದು ಶ್ಲೋಕವನ್ನು ನಾನಿಲ್ಲಿ ಉಲ್ಲೇಖ ಮಾಡಲಿಕ್ಕೆ ಬಯಸಿ ನನ್ನ ಮಾತನ್ನು ಮುಗಿಸ್ತೇನೆ. ಮಾನ ತುಂಗಾಚಾರ್ಯ ಬರಾಮರ ಸ್ತೋತ್ರ ಅಂಥೇಳಿ ಪೂಜ್ಯ ಹೇಮಾವತಿ ಅಮ್ಮನವರು ನನಗೆ ಈ ಸ್ತೋತ್ರ ನೀನು ಹೇಳು ಅಂತೇಳಿ ನಿನ್ನೆ ನನಗೆ ಅದನ್ನು ಕೊಟ್ಟರು. ಅದನ್ನು ನಾನು ಹೇಳ್ಬಿಟ್ಟು ನನ್ನ ಮಾತನ್ನು ಮುಗಿಸ್ತೇನೆ. ಅವ್ರು ಹೇಳ್ತಾರೆ, ಪಣಮುಳ್ಳವರ್ ಆಶ್ರಿತಂಗಂ ಧನಮ ನೀಯುತ ತನ್ನ ಸೆರಿಬರೆ. ಅಂದರೆ ಹಣವಿದ್ದವರ ಜೊತೆ ಆಶ್ರಯ ತೆಗೆದುಕೊಂಡವರು ಅವರಿಗೆ ಸಹಕಾರ ನೀಡಿ ಆ ವ್ಯಕ್ತಿಯನ್ನು ಬೆಳೆಸ್ತಾರೆ. ಹಣವನ್ನು ನೀಡಿದಾಗ ಆ ವ್ಯಕ್ತಿಯನ್ನು ಅವರು ಬೆಳೆಸ್ತಾರೆ. ದೊಡ್ಡವರು ಸಣ್ಣವರಿಗೆ ಸಹಕಾರವನ್ನು ಕೊಟ್ಟು ಅವರನ್ನು ಬೆಳೆಸ್ತಾರೆ. ಆದರೆ ಬೆಳೆಸಿದ ನಂತರ ಪಣಮುಳ್ಳವರ್ ಆಶ್ರಿತಂಗಂ ಧನಮ ನೀಯುತ ತನ್ನ ಸೆರಿಬರೆ, ಅವರು ಬೆಳೆದ ನಂತರ ತನ್ನ ಲೆವೆಲ್ಲಿಗೆ ಬಂದ ತಕ್ಷಣ ಘನತೆ ಈಯ ದೊಡವನ ಅವನನ್ನು ಆಶ್ರಯಿಸಿ ಏನು ಫಲ ಗುರುವೇ. ನಾವು ಬೆಳೆಸಿದ್ದೇವೆ ಅವನನ್ನು ಬೆಳೆಸಿದ ನಂತರ ಅವನನ್ನು ಸಮಾನ ದೃಷ್ಟಿಯಲ್ಲಿ ನೋಡೋದಿಲ್ಲ, ಅವನನ್ನು ನಾವು ಕೀಳಾಗೇ ನೋಡ್ತೇವೆ. ಅಂಥವ್ರನ್ನ ಆಶ್ರಯ ಮಾಡಿ ಏನು ಪ್ರಯೋಜನ ಅಂಥೇಳಿ ಇಲ್ಲೊಂದು ಶ್ಲೋಕ ಇದೆ. ಆದ್ದರಿಂದ ನಾವು ಬೆಳೆಸಬೇಕು, ಬೆಳೆಸಿದ ನಂತರ ಸಮಾನ ಸ್ಥಾನವನ್ನು ಕೊಡಬೇಕು. ಇವತ್ತು ನಾನು ಆಗಲೇ ಉಲ್ಲೇಖ ಮಾಡಿದಂಥ 15 ದಿವಸದ ಹಿಂದೆ ಪೂಜ್ಯರು ಏನು ನೆಲಮಂಗಲಕ್ಕೆ ಹೋಗಿ CNR ಟೆಕ್ಸ್ಟೈಲ್ಸನ್ನು ಉದ್ಘಾಟನೆ ಮಾಡಿದರು ಅಂತಂದಾಗ ತಮಗೆ ಅರ್ಥವಾಗಿರ್ಬೋದು ಪೂಜ್ಯರ ಆಶಯ ಏನು. ಪೂಜ್ಯರ ಆಶಯ ಏನಂತಂದರೆ, ನಾವು ಆಶ್ರಯವನ್ನು ಕೊಡ್ತೇವೆ, ಅವ್ರನ್ನ ಬೆಳೆಸ್ತೇವೆ, ಮಾತ್ರ ಅಲ್ಲ ಅವರಿಗೆ ಸಮಾನವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಕೂಡ ಕೊಡ್ತೇವೆ. ಆ ದೃಷ್ಟಿಯಲ್ಲಿ ಪೂಜ್ಯರು ಒಂದು ಅತ್ಯಂತ ಅಮೋಘವಾಗಿರ್ತಕ್ಕಂಥ ಅಭಯದಾನದ ಕಾರ್ಯಕ್ರಮವನ್ನು ಬೆಳೆಸ್ತಾ ಇದ್ದಾರೆ ಅಂತ ಹೇಳ್ತಾ, ಅವರಿಗೆ ಪೂಜ್ಯರಿಗೆ ಸ್ವಾಮಿಯ ಸಂಪೂರ್ಣ ಅನುಗ್ರಹ ಇದೆ. ಸ್ವಾಮಿಯ ಆಶೀರ್ವಾದದಂತೆ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಮುಂದಿನ 100 ಕಾಲಕ್ಕೂ ಕೂಡ ಈ ಅಭಯದಾನದ ಪರಂಪರೆ ಮತ್ತಷ್ಟು ಬೆಳೆಯಲಿ, ಸಣ್ಣವರೆಲ್ಲ ದೊಡ್ಡವರಾಗಲಿ, ದೊಡ್ಡವರೆಲ್ಲ ಸ್ವಾಭಿಮಾನಿಗಳಾಗಲಿ, ಸ್ವಾವಲಂಬಿಗಳಾಗಲಿ ಅಂತ ಹಾರೈಸುತ್ತಾ ಅಭಯದಾನದ ಈ ನನ್ನ ಚಿಕ್ಕ ಮಾತುಗಳಿಗೆ ಪೂರ್ಣ ವಿರಾಮ ಹಾಕ್ತೇನೆ. ನಮಸ್ಕಾರ. ಈ ಮೊದಲು ಅಭಯದಾನದ ಕುರಿತಾಗಿ ಸಂಕ್ಷಿಪ್ತ ಮಾಹಿತಿಯನ್ನು ನೀಡಿದವರು, ಅವರಿಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾದ ಗಣ್ಯರೆಲ್ಲರಿಗೂ ಕೂಡ ಬ್ರಹ್ಮಕಲಶೋತ್ಸವದ ವಿವಿಧ ಸಮಿತಿಗಳ ಪರವಾಗಿ ಅನಂತ ವಂದನೆಗಳು.